ವೀಡಿಯೋ ಕರೆತಕ್ಕ ನೋಡಿ ಸೂಪರಾಗಿರುತ್ತೆ. ನಾನು ಬೆಳಗ್ಗೆ ಎದ್ದು ಹಸ್ಗಳು ಹಿಡ್ಕೊಂಡು ಹೊಲಕ್ಕೆ ಬಿಡೋಣ ಅಂತ ಹೋಗಿದ್ದೆ. ಸೊ ಮಾವನ ತೋಟಕ್ಕೆ ಬಿಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಾನು ಅಲ್ಲಿ ಇನ್ನೊಂದು ತೋಟಕ್ಕೆ ಹೋಗಬೇಕು, ನಾನು ತೆಂಗಿನ ತೋಟಕ್ಕೆ. ಅದೇ ತೆಂಗಿನ ತೋಟಕ್ಕೆ ಹೋಗೋಣ. ನಾನು ಗಾಡೀಲಿ ಬಂದೆ ತೆಂಗಿನ ತೋಟಕ್ಕೆ. ಗೇಟಿಂದ ಒಳಗಡೆ ಹೋಗ್ತೀನಿ ಬನ್ನಿ. ಇಲ್ಲಿ ಹೆಂಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಬಾಳೆಕಟ್ಟೆ ಎಲ್ಲ ಆಲ್ಮೋಸ್ಟ್ ಸೆಕೆಂಡ್ ಬಿಡು ಮುಗಿದಿದೆ. ಅಲ್ಲಿ ಸ್ವಲ್ಪ ವರ್ಕ್ ಜಾಸ್ತಿ ಐತೆ ಇನ್ನೊಂದು ತೋಟದಲ್ಲಿ, ಅದಕ್ಕೆ ಈ ಕಡೆ ಬರೋಕ್ಕಾಗಿಲ್ಲ. ನೋಡಿ ಇಲ್ಲಿ ಹೆಂಗಾಗೋಗಿದೆ ಹೊಲ ಎಲ್ಲ. ಇಲ್ಲಿ ನಾವು ಹೋಗ್ಬೇಕಂದ್ರೆ ಸಂಜೆ ಹೊತ್ತಂತ ಹೆವಿ ತಲೆನೋವು ಬರುತ್ತೆ, ಯಾಕಂದ್ರೆ ತುಂಬ ಸೊಳ್ಳೆ ಕಚ್ತವೆ. ಅದೇನು ಮಾಡೋಕ್ಕಾಗಲ್ಲ, ರೈತರ ಜೀವನನೇ ಇಷ್ಟು ಫ್ರೆಂಡ್ಸ್. ಎಷ್ಟು ಕಷ್ಟ ಇದ್ರೂ ಹೋಗಲೇಬೇಕು. ಹಂಗೆ ಕಾಯಿಗೆ ಬಿದ್ದಿದೆಯಾ ಅಂತ ನೋಡ್ತಿದ್ದೆ. ಆಮೇಲೆ ಸುಮಾರು ಜನ ಕೇಳ್ತಾರೆ, ಓದ್ಕೊಂಡು ಏನಕ್ಕೆ ರೈತರು ಜೀವನ ಮಾಡ್ತಿದ್ಯಾ, ಒಳ್ಳೆ ಕೆಲಸ ಸಿಗುತ್ತಲ್ಲ ಓದಿರೋದಕ್ಕೆ ಅಂತ. ಏನಂದರೆ ನಾವು ರೈತರಾದರೆ ನೆಕ್ಸ್ಟು ನಾವು ಬೇರೆಯವ್ರು ನಮ್ಮ ಕೆಳಗಡೆ ಇಟ್ಕೋಬೋದು ವರ್ಕ್ಗೆ. ಅದೇ ಫ್ಯಾಕ್ಟ್ರಿಗೆ ಹೋದರೆ, ಗೌರ್ಮೆಂಟ್ ಕೆಲ್ಸಕ್ಕೆ ಹೋದರೆ ಬೇರೆಯವ್ರ ಕೆಳಗಡೆ ನಾವಿರಬೇಕು. ಅದಕ್ಕಿಂತ ನಾವೇ ಆರಾಮಾಗಿ ದುಡ್ಕೊಂಡು ತಿಂದರೆ ಎಷ್ಟೋ ವಾಸಿ ಅಲ್ವಾ. ಇವತ್ತಿನ ವಿಡಿಯೋ ಅಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.